ಅಷ್ಟೇ. ನಾರ್ಮಲ್ ಪೀಪಲ್ಗಿಂತ ಇಲ್ಲಾಂದರೆ ಡಿಫ್ರೆಂಟ್ ಇದ್ದೀನಿ ಅಷ್ಟೇ. ನೋಟ ಹೆಂಗಿರುತ್ತೆ ಅಂದರೆ ಏನೋ ಅನ್ಯಗ್ರಹ ಇದು ಏಲಿಯನ್ ಬಂದರು, ಅದಕ್ಕೆ ಅವರೆಲ್ಲ ನೈಟಲ್ಲಿ ಬಂದು ಹೋಗೋದು ಅಂತ ನಾನು ಇವಾಗ ಅರ್ಥ ಮಾಡ್ಕೊತೇನೆ. ಟ್ಯಾಲೆಂಟ್ ಏನಿದೆಯೋ ಅದನ್ನು ರೆಕಗ್ನೈಸ್ ಮಾಡಿ. ಪೇಂಟ್ ಎಲ್ಲ ಮಾಡಿದ್ದು ನೋಡ್ಬಿಟ್ಟು ಮೆಟಲಲ್ಲಿ ಮಾಡಿದ್ದ ಅಂತ ಕೇಳೋದು. ನನಗೆ ಯಾರನ್ನ ಸ್ವಲ್ಪ ಟೈಟ್ ಹ್ಯಾಂಡ್ ಶೇಕ್ ಮಾಡಿದ್ರೂ ಪೇಂಟ್ ಜಾಸ್ತಿ ಆಗುತ್ತೆ, ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಆಸೆ ಅನ್ನೋದೇನು ದೊಡ್ಡದಾಗಿಲ್ಲ, ಒಂದೇ ಒಂದು ಆಸೆ ಇದೆ. ನಾನು ಫೇಕ್ ಮಾಡಬೇಕು ಅಂತ ನನಗೆ ಅವಶ್ಯಕತೆ ನನಗಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇರೋದು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾನು ಸ್ವಲ್ಪ ಕೋಪಿಷ್ಟೇ ಜಾಸ್ತಿ. ನನಗೆ ಜೋರದಾಗ ಕೆಮ್ಮಿದಾಗ ಸೀನ್ದಾಗ ಟಕ್ ಅಂತ ಫ್ರ್ಯಾಕ್ಚರ್ ಗಿಲ್ಟ್ ಫೀಲ್ ಇವಾಗವರೆಗೂ ಸ್ಟಿಲ್ ಇದೆ. ಯೂನಿವರ್ಸ್ ಅದನ್ನು ಕೇಳಿಸ್ಕೊಂತ 7 ಡಾಕ್ಟರ್ಸ್ ನಮ್ಮ ತಾಯಿಗೆ ಅಪ್ರಿಷಿಯೇಷನ್ ಮಾಡಿದ್ವಿ. ಅವ್ರು ಹೋಗಿ ನಗ್ನಗ್ತಾ ಕಳಿಸ್ಕೊಡಿ, ಅದಕ್ಕೆಲ್ಲ ಕಳಿಸ್ಕೊಳ್ಬೇಡ್ರಿ. ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದು ನಾನು ಪರಿಚಯ ಮಾಡಿಕೊಡೋಕ್ಕೆ ಬಂದಿರೋದು ಒಬ್ಬ ವಿಶೇಷ ಅತಿಥಿಯದ್ದು. ಇವ್ರ ಹೆಸರು ಗಿರಿಜಾ ಎಸ್ ಅಂಥೇಳಿ. ಅಂಗವಿಕಲತೆ ಅನ್ನೋದು ಅಥವಾ ಏನೋ ಒಂದು ಎದ್ದು ಕೂರಕ್ಕಾಗದೇ ಇರುವ ಕಾಯಿಲೆ ಅನ್ನೋದು ಸಹಜವಾಗಿ ಅಂದರೆ 1000ರಲ್ಲಿ ಒಬ್ಬರಿಗೆ ಕಾಡುವಂತಹ ಸಮಸ್ಯೆ ಆಗಿರಬಹುದು. ಆದರೆ ಆ ಕಾಯಿಲೆ ಅಥವಾ ಸಮಸ್ಯೆಯನ್ನು ನಾನು ಹೇಗೆ ಎದುರಿಸಬಲ್ಲೆ, ನನ್ನ ದಾರಿಯನ್ನು ನಾನು ಹೇಗೆ ಕಂಡ್ಕೊಳ್ಬಲ್ಲೆ ಅಂಥೇಳಿ ದಿಟ್ಟ ಉತ್ತರವನ್ನು ನೀಡಿ ದೇವರಿಗೂ ಪ್ರಶ್ನೆಯನ್ನು ಹಾಕಿ ನೀನೇನು ನನಗೆ ಕಡಿಮೆ ಮಾಡಿದ್ಯೋ ಅದೆಲ್ಲವನ್ನು ನಾನು ಗೆದ್ದು ತೋರಿಸ್ತೇನೆ ಅಂಥೇಳಿ ಚಾಲೆಂಜ್ ಹಾಕಿ ನಿಂತಿರೋರೇ ಈ ಗಿರಿಜಾ ಅವರು. ರೋಡ್ ಬದಿ ಸಿಗ್ನಲಲ್ಲಿ ನಾವು ನೋಡ್ತೀವಿ, ದೇವರು ಕೈ ಕಾಲು ಆರೋಗ್ಯ ಎಲ್ಲವನ್ನೂ ಕೊಟ್ಟಿರ್ತಾನೆ. ಆದರೂ ಕೂಡ ಭಿಕ್ಷೆಯನ್ನು ಬೇಡುವಂತಹ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಯಾಕೆ ಈ ಥರ? ನಮಗೆ ಸಮಾಜದಲ್ಲಿ ಎಷ್ಟೊಂದು ವೃತ್ತಿಗಳಿದೆ, ನಾವು ಯಾಕೆ ಅದನ್ನು ಕಲಿಬಾರ್ದು? ಯಾಕೆ ಅದನ್ನು ಚಾಲೆಂಜ್ ಆಗಿ ತಗೊಬಾರ್ದು? ನನ್ನ ಜೀವನವನ್ನು ನಾನು ಹೇಗೆ ರೂಪಿಸ್ಕೊಳ್ತೀನಿ ಅನ್ನೋದ್ರ ಮೇಲೆ ನನ್ನ ಭವಿಷ್ಯ ನಿಂತಿದೆ ಅಂಥೇಳಿ ನಮಗೆಲ್ಲರಿಗೂ ತೋರಿಸಿಕೊಟ್ಟವರು ಈ ಗಿರಿಜಾ ಅವರು. ನಾವೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನನ್ನ ಹೆಸರು ಗಿರಿಜಾ. ನನ್ನ ಕಂಡೀಷನ್ ಬಂದು ಆಸ್ಟಿಸ್ ಜೆನ್ಸಿಯ ಇಂಪರ್ಫೆಕ್ಟ್ ಅಂತ. ಅದು ಮೂಳೆ ಕಾಯಿಲೆ ಸಂಬಂಧಪಟ್ಟಿದ್ದು, ಬೇರೆ ಪೋಲಿಯೋ ಥರ ಅಲ್ಲ, ಬಟ್ ಮೂಳೆ ಕಾಯಿಲೆ ಸಂಬಂಧಪಟ್ಟಿದ್ದು. ನಾರ್ಮಲ್ ಮನುಷ್ಯನಿಗಿರೋ ಥರ ಬೋನ್ ನನಗಿಲ್ಲ. ಇದರಲ್ಲಿ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಆ ಥರ ಸ್ಟೇಜಸ್ ಇರುತ್ತೆ. ಇದು ನನ್ನದು ಫಸ್ಟ್ ಸ್ಟೇಜು. ಸೊ ಇದು ಸ್ವಲ್ಪ ಗಾಜಿನ ಗೊಂಬೆಗಳು ನೋಡ್ಕೊತಾರಲ್ಲ ಆ ಥರ ನೋಡ್ಕೋಬೇಕು. ಸೊ ಅದು ಕ್ರೆಡಿಟ್ ಎಲ್ಲ ನನ್ನ ತಾಯಿಗೆ ಹೋಗಬೇಕು. ಸೊ ಅದು ಅಫ್ಕೋರ್ಸ್ ಕಲೆ ಬಂದು ಸ್ಟಾರ್ಟ್ ಆಗಿದ್ದು ರೋಲ್ ಮಾಡೆಲ್ ಈಸ್ ಆಲ್ವೇಸ್ ನನ್ನ ಅಮ್ಮನೇ. ಬಿಕಾಸ್ ಅವ್ರ ಕಲೆ ಇದ್ದಿದ್ದನ್ನ ಅವ್ರ ಮನೇಲಿ ಯಾರು ಸಪೋರ್ಟ್ ಅಥವಾ ಎಂಕರೇಜ್ ಮಾಡಲಿಲ್ಲ. ಅಂದರೆ ಅವ್ರಿಗೆ ಮುಂದೆ ಹೋಗೋಕ್ಕೆಲ್ಲ ಸಪೋರ್ಟ್ ಮಾಡಲಿಲ್ಲ. ಏನನ್ನ ಕಲಿತೀನಿ ನೋಬೇಡಿ ನಾಟ್ ಎಂಕರೇಜರ್. ಬಟ್ ನಾನು ಮಾಡ್ತೀನಿ ಅಂದಾಗ ಮಾತ್ರ ನಮ್ಮ ತಾಯಿಯವರು ತುಂಬ ಸಪೋರ್ಟ್ ಮಾಡ್ತಾರೆ. ಸ್ಟಿಲ್ ಇಸ್ ಡೂಯಿಂಗ್ ದ್ಯಾಟ್ ವರ್ಕ್. ಬೈ ಬರ್ತಿಂದನೇ ಇದು ಡಿಸೇಬಲ್ ಹೇಳೋದು ಹೊರತು ಬೇರೆ ಏನಿಲ್ಲ. ಬೈ ಬರ್ತಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ. ಯಾಕಂದರೆ ನನ್ನ 2 ಕಾಲು ಎಲ್ಲ ಇಲ್ಲಿ ಇತ್ತು, ಎದೆವರೆಗೂ ಕುತ್ತಿಗೆವರೆಗೂ ಇತ್ತು. ಸೊ ಆವಾಗ ನನ್ನ ಫುಲ್ಲು ಮಾಂಸದ ಮುದ್ದೆ ಅಂತಾನೆ ನೋಡ್ಕೊತಾ ಇದ್ದಿದ್ದು. ನಮ್ಮಮ್ಮ ಫೀಡಿಂಗ್ ಮಾಡಿ ಎಷ್ಟು ಹೆಂಗೆ ಬೆಳೆಸಿದ್ರು ಅಂತ ಗೊತ್ತಿಲ್ಲ, ಯಾವ ಥರ ಬೆಳೆಸೋದು ಅಂತ ಗೊತ್ತಿಲ್ಲ. ಬಟ್ ನೋವು ಮಾತ್ರ ಕಿಡಿಸ್ತಾ ಇದ್ದೆ ಅಂತ ಅವಾಗವಾಗ ಕಂಪ್ಲೇಂಟ್ ಮಾತ್ರ ಹೇಳೋರು. ಅದಕ್ಕೆ ಇವಾಗಲೂ ಅದೇ ಕಂಪ್ಲೇಂಟೇ ಇದೆ. ಸೊ ಅದು ಬೋನ್ ನನಗೆ ಯಾರನ್ನ ಸ್ವಲ್ಪ ಟೈಟ್ ಹ್ಯಾಂಡ್ ಶೇಕ್ ಮಾಡಿದ್ರೂ ಪೇಂಟ್ ಜಾಸ್ತಿ ಆಗುತ್ತೆ, ಫ್ರ್ಯಾಕ್ಚರ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಫ್ರ್ಯಾಕ್ಚರಿಂದ ರಿಕವರಿ ಆಗ್ತಾ ಇದ್ದೀನಿ. ಶೋಲ್ಡರ್ ಫ್ರ್ಯಾಕ್ಚರ್ ಆಗಿತ್ತು. 15 ಡೇಸ್ ಡಾಕ್ಟರ್ ಬಂದು ಬೆಡ್ ರೆಸ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಇವಾಗ ನಾನು ರಿಕವರಿ ಆಗ್ತಾಯಿದ್ದೆ. ಮತ್ತೆ ಒಂದು ಕಡೆ ಫ್ರ್ಯಾಕ್ಚರ್ ಆಗಿದೆ, ಆದ್ರೂ ಕೆಲಸ ಮಾಡ್ತಾಯಿದ್ದೀನಿ. ಐ ಆಮ್ ಡೂಯಿಂಗ್ ದಟ್ ವರ್ಕ್. ಏನಿಲ್ಲ, ನಾನು ಕಸ್ಟಮರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಬಿಕಾಸ್ ಕೆಲವು ಕಸ್ಟಮರ್ಸ್ ಹೇಗೆ ಅಂದರೆ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಅವ್ರಿಗೆ ಏನು
ದಿನ ಸಿಚುವೇಶನ್ ಅದನ್ನು ಅರ್ಥ ಮಾಡ್ಕೋತಾರೆ. ಕೆಲವೊಬ್ಬರು ಫೇಕ್ ಅಂದ್ಕೋಬೋದು. ರೀಸೆಂಟಾಗಿ ವಿಡಿಯೋ ಇದು ವೈರಲ್ ಆದಮೇಲೆ ಕೆಲವೊಂದು ಇನ್ಸಿಡೆಂಟನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ವೈರಲ್ ಆಯಿತು, ಓಕೆ, ಎಲ್ಲ ಫ್ಯಾನ್ಸ್ ಆಗಲಿ ಅವಾರ್ಡ್ ಆಗಲಿ ಎಲ್ಲ ಬಂತು, ಅದು ಅಪ್ರಿಷಿಯೇಷನ್ ಮನೇಲಿ ಎಲ್ಲರಿಗೂ ಇರುತ್ತಲ್ವ, ಮಕ್ಕಳು ನನ್ನ ಮಾಡಿದ್ರೆ ಅದೆಲ್ಲ ಪೇರೆಂಟ್ಸ್ಗೆ ಓಕೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್, ವಿಡಿಯೋ ಕಾಲ್, ಒಂದು ಫೋನ್ ನಾರ್ಮಲ್ ವಾಟ್ಸಪ್ ಕಾಲ್ ಬಂತು, ನಾನು ಪಿಕ್ ಮಾಡಿ ಮಾತಾಡಿದೆ. ಇದು ಒರಿಜಿನಲ್ಲ ಫೇಕಾ ಅಂದರೆ ಏನು ಡೂಪ ಅಥವಾ ಗ್ರಾಫಿಕ್ಸ್ ಅಂತ ದೇ ವಿಲ್ ಆಸ್ಕಿಂಗ್ ಮಿ ಕ್ವಶನ್. ಕೆಲವು ಏನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ನನಗೆ ಹೇಗಾಯಿತು ಅಂದರೆ ಅವರು ಎಂಕ್ವೈರಿ ಮಾಡೋಕ್ಕೆ ವೀಡಿಯೋ ಕಾಲ್ ಬೇರೆ ಮಾಡ್ತಾ ಇದ್ದಾರೆ. ನಾನು ಫೇಕ್ ಮಾಡಬೇಕು ಅಂತ ನನಗೆ ಅವಶ್ಯಕತೆ ನನಗಿಲ್ಲ. ಫಸ್ಟ್ ಆಫ್ ಆಲ್ ನಾನು ಇರೋದೇ ಉದ್ದಾಗಿಂದ ಹಿಂಗೆ ಡಿಫ್ರೆಂಟ್ ಆಗಿದ್ದೀನಿ ಸ್ವಲ್ಪ ಅಷ್ಟೇ. ನಾರ್ಮಲ್ ಪೀಪಲ್ಗಿಂತ ಇಲ್ಲ ಅಂದರೆ ಡಿಫ್ರೆಂಟ್ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದಕ್ಕೆ ಏನಂದರೆ ನನಗೆ ತುಂಬ ಮನಸ್ಸಿಗೆ ಬೇಜಾರಾಯಿತು. ನಾನು ಆಮೇಲೆ ನನ್ನ ವಿಡಿಯೋ ಬಂದು ಪ್ರಮೋಟ್ ಮಾಡಿದವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡೆ, ದಯವಿಟ್ಟು ಆ ವಿಡಿಯೋ ತೆಗೀರಿ, ನನ್ನ ಕೈಯಲ್ಲಿ ಟಾರ್ಗೆಟ್ ಮಾಡೋಕ್ಕಾಗ್ತಾಯಿಲ್ಲ. ಈ ಮಾತೆಲ್ಲ ಕೇಳಿಸ್ಕೊಂಡು ನಾನು ಇನ್ನೂ ಇದನ್ನು ಆರ್ಟ್ ವರ್ಕಲ್ಲಿ ಫೀಲ್ಡಿಗೆ ಮುಂದಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ಅಂತ ಟೆಲಿಟು ಅವ್ರಿಗೂ ಬೇಜಾರಾಗೋದು. ಅಂದರೆ ನಾನು ಪ್ರಮೋಟ್ ಮಾಡಿ ನನಗೆ ಅವರು ಆ ಥರ ಎಲ್ಲ ಕೇಳ್ತಾ ಇರೋ ಪ್ರಶ್ನೆ ಅಂದರೆ ಅವ್ರಿಗೆ ಎಷ್ಟು ನೋವಾಗಿರ್ಬೋದು ಅಂತ ಶಿ ವಿಲ್ ಆಲ್ಸೋ ಫೀಲ್ ಸ್ಯಾಡ್ ಅಬೌಟ್ ದ್ಯಾಟ್. ನಾನು ಆಮೇಲೆ ಅವ್ರಿಗೆ ಕಾಲ್ ಮಾಡಿದವರು ಒಂದು ಮಾತಂದೆ, ದೇವ್ರನ್ನ ನಂಬ್ತೀರಾ ಅಂತ ಕೇಳಿ. ಅವರು ಹೌದು ಅಂತ ಅಂದಾಗ, ಅಂದರೆ ದೇವ್ರನ್ನ ನಂಬ್ತೀರಾ ಅಂದರೆ ದೇವ್ರು ಇದಂತ ಅಂದರೆ ಅವ್ರು ಹೆಂಗೆ ಫೇಕ್ ಆಗೋಕ್ಕಾಗುತ್ತೆ? ಪಿಕ್ಚರಲ್ಲಿ ಎಲ್ಲ ಬರೆದಿರ್ಬೋದಲ್ವ, ಹೇಗೆ ದೇವ್ರು ಇರ್ತಾನೆ ಅಂತ ಯಾರಿಗಾನ ಇದೆಯಾ? ಇಲ್ಲಲ್ಲ. ಸೊ ಅದನ್ನೇ ಹೇಳಿದೆ, ದೇವ್ರನ್ನ ನಂಬೋರಾಗಿದ್ರೆ ನೀವು ಆ ಮಾತು ಹೇಳ್ತಾ ಇರಲಿಲ್ಲ. ನಮ್ಮದೇ ಅದಕ್ಕೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಚೆಕ್ ಮಾಡ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಜಸ್ಟ್ ಐ ಕಟ್ ದ ಕಾಲ್, ದಟ್ಸ್ ಆಲ್. ನಾನು ಆರ್ಗ್ಯುಮೆಂಟ್ ಆಗಲಿ ಏನೂ ಮಾಡಲಿಲ್ಲ. ನಾನು ಇರೋದು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ನಾನು ಸ್ವಲ್ಪ ಕೋಪಿಷ್ಟೇ ಜಾಸ್ತಿ, ನನಗೆ ಸರ್ಕಂತ ಕೋಪ ಬರುತ್ತೆ. ಸೊ ನಮ್ಮ ಮನೆಯಲ್ಲೆಲ್ಲ ಇದು ಕಂಟ್ರೋಲ್ ಹೇಗೆ ನಮ್ಮಮ್ಮ ಬೈದು ಕಮ್ಮಿ ಮಾಡಿಸಿದ್ರು. ಯಾಕಂದರೆ ಮಾತಾಡಬೇಕಾದ್ರೆ ನಿಜ ಇರಬೇಕು. ಫಸ್ಟ್ ಆಫ್ ಆಲ್ ನಾನು ಅದನ್ನೇ ನೀವು ಏನು ಹೇಳ್ತೀರಾ ಅನ್ನೋದಲ್ಲ, ಯಾರ ಮುಂದೆ ಏನು ಪ್ರಶ್ನೆ ಕೇಳ್ತೀರಾ ಅನ್ನೋದು ಇನ್ಕ್ಲೂಡಿಂಗ್ ಇರುತ್ತೆ. ಕೆಲವೊಂದು ಸರ್ತಿ ನಮ್ಮ ತಾಯಿಗೆ ಕಮೆಂಟ್ ಆಗಿದೆ, ಅಂದರೆ ಬರ್ತಾದಾಗ ಅವ್ರ ರಿಲೇಷನ್ಸು ಎಲ್ಲರೂ ಹೇಳಿದ್ದು ಏನಾರ ಮಾಡಿಬಿಡು, ಬೇಡ ನಿನ್ನ ಕೈಲಿ ನೋಡ್ಕೊಳಕ್ಕಾಗಲ್ಲ ಅಂತ. ನಮ್ಮಮ್ಮಗೆ ತುಂಬ ಚಾಲೆಂಜಿಂಗ್ಸ್ ಎಲ್ಲ ಬಂದಿದೆ. ಬೇಡ ಆಗಿರೋದು ಬೇಡ, ಏನಾರ ಮಾಡಿಬಿಡು, ಡಾಕ್ಟರ್ ಬಿಟ್ಟು ಮಾಡಿಸ್ಬಿಡೋಣ ಅಂತೆಲ್ಲ ಮಾತಾಡಿದಾಗ ಶಿ ಕ್ರೈಡ್. ನನ್ನ ತಾಯಿಗೆ 9 ತಿಂಗಳು ಹೊಟ್ಟೆಲಿ ಇಟ್ಕೊಂಡಿದ್ದೀನಿ, ನಾನು ಚಾಲೆಂಜಾಗಿ ಅವಳನ್ನ ಸಾಕ್ತೀನಿ ಅಂದರೆ ಶಿ ಟುಕ್ ದ್ಯಾಟ್ ಚಾಲೆಂಜ್. ಇಲ್ಲ ನಾನು ಸಾಕ್ತೀನಿ ಬೆಳೆಸ್ತೀನಿ ಅಂತ. ಇವಾಗಲೂ ಫ್ರ್ಯಾಕ್ಚರ್ ಆಗೋದು ಯಾವಾಗ ಅಂದರೆ ಜೋರದಾಗ ಕೆಮ್ಮಿದಾಗ ಅಥವಾ ಸ್ನೀಸ್ ಮಾಡಿದಾಗ ಸೀನ್ದಾಗ ಟಕ್ಕಂತ ಫ್ರ್ಯಾಕ್ಚರ್ ಒಳಗಡೆ ಬೋನ್ ಏನು ಫ್ರ್ಯಾಕ್ಚರ್ ಆಗುತ್ತೆ ಯಾಕೆ ಅರ್ಥ ಆಗುತ್ತೆ ಫ್ರ್ಯಾಕ್ಚರ್ ಆಗಿದೆ, ಇನ್ನು ಮೂವ್ ಮಾಡಬಾರ್ದು. ಡೆಡ್ ಬಾಡಿ 15 days ಮ್ಯಾಕ್ಸಿಮಮ್ ರೆಸ್ಟ್ ಮಾಡಬೇಕು, ಸ್ಟ್ರೈಟಾಗೇ ಇರಬೇಕು. ಈವನ್ ನಾನು ಏನಂತಾರೆ ವಾಟ್ರ್ ಬಾಟ್ಲ್ ಆಗಲಿ ಅಥವಾ ಫ್ಲಾಸ್ಕ್ ಎತ್ಕೊಂಡು ನೀರು ಕುಡಿಯೋಕ್ಕೂ ಆಗಲ್ಲ, ಆ ಥರ ಪೇಯ್ನ್ ಇರುತ್ತೆ ಲಿಟರ್ಲಿ. ಸಮ್ಟೈಮ್ಸ್ ಆ ಥರನೂ ಎಲ್ಲ ಸಫರ್ ಮಾಡಿದ್ದೀನಿ. ಬೋನ್ ಡಿಸೀಸ್ ಪ್ರಾಬ್ಲಮ್ ಆಸ್ಟಿಸ್ ಜೆನೆಸಿಯಾ ಮೀನ್ಸ್ ಅದೇನೆ. ಡಾಕ್ಟ್ರು ಬರ್ತಾಗ ಹೇಳಿ ಅಂದರೆ ಏನಂದರೆ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡೋಕ್ಕಾಗಲ್ಲ ಅಮ್ಮ, ಇರೋವರೆಗೂ ನೋಡ್ಕೊಳ್ರಿ, ಸತ್ತ ಮೇಲೆ ಎತ್ತು ಮನೆಗೆ ಹಾಕ್ರಿ, ಬೇರೆ ಏನೂ ಮಾಡೋಕ್ಕಾಗಲ್ಲ. ಸ್ಟೇಜಸ್ ಇರುತ್ತಲ್ಲ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್. ನಾನು ಏನಕ್ಕೆ ನನ್ನ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ, ದಯವಿಟ್ಟು ನನ್ನ ಹಾಕಿ. ಬಿಕಾಸ್ ಸಮ್ ಪೀಪಲ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಅದಕ್ಕೋಸ್ಕರ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜಲ್ಲಿರೋರಿಗೆಲ್ಲ ರಾಡ್ ಹಾಕ್ಬೋದು. ರಾಡ್ ಹಾಕೋದು ಫ್ರ್ಯಾಕ್ಚರ್ ಆಗೋಕ್ಕೆ 99% ಇರುತ್ತೆ. ರಾಡ್ ಹಾಕಿನೂ ನೋ ಯೂಸ್. ನಮ್ಮ ತಾಯಿಯವರು ಅದನ್ನು ಓಲಿ ಟ್ರೈ ಮಾಡಿಬಿಡೋಣ ಅಂತ ಹೋದರು, ಅದನ್ನು ಫೇಲ್ ಆಗೋಯ್ತು. ಅವರು ನೋಡಿ ಬೇಡಮ್ಮ, ನೀವು ಸುಮ್ಮನೆ ಖರ್ಚು ಮಾಡಿ ಇಷ್ಟು ಮಾಡಿದ್ರು ಅವ್ರು ಫ್ರ್ಯಾಕ್ಚರ್ ಆಗುತ್ತೆ, ಹೇಗಿದ್ದಾರೆ ಹಂಗೆ ಅಂತಲೇ ಹೇಳಿದ್ದು. ಇವಾಗವರೆಗೂ ಹಂಗೇ ನೋಡ್ಕೊತಾ ಇದ್ದಾರೆ. ಲೈಕ್ ಇವಾಗ ನಿಮಗೆ ಸ್ನಾನ ಅಥವಾ ಟಾಯ್ಲೆಟು ಈ ಥರದ್ದೆಲ್ಲ ಹೇಗೆ? ಅಮ್ಮನೇ ಕ್ಯಾರಿ ಮಾಡೋದು, ಅಮ್ಮನೇ ಎಲ್ಲ ಹೆಲ್ಪ್ ಮಾಡೋದು. ಮಾಡ್ಕೊಳ್ಳೋ ರೀತಿ ಇದ್ದಿದ್ರೆ ಮಾಡ್ಕೊತಾರೆ. ಏನು ಸಮ್ಟೈಮ್ಸ್ ಬೇಜಾರು ಫೀಲ್ ಅಂದರೆ ನನಗೇನಾದರೆ ಶಿ ಕ್ಯಾನ್ ಕ್ಯಾರಿ ಮೀ ಅವ್ನು ನೋಡ್ಕೊತಾರೆ, ನಾನು ಅರ್ಥ ಮಾಡ್ಕೊಂಡು.
ಅವ್ರಿಗೇನಾನ ಆದಾಗ ಮಾತ್ರ ನನಗೆ ನೋಡ್ಕೊಳಕ್ಕಾಗಲ್ಲ ಅನ್ನೋದು ಅದೊಂದು ಗಿಲ್ಟ್ ಫೀಲ್ ಇವಾಗವರೆಗೂ ಸ್ಟಿಲ್ ಇದೆ. ಸೊ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಟ್ ವರ್ಕಲ್ಲಿ ನಾನು ಹೇಳಿಲ್ವ, ನನ್ನ ತಾಯಿನೇ ರೋಲ್ ಮಾಡಲ್ಲ. ಏನಂದರೆ ಅವರು ಕಣ್ಣಲ್ಲಿ ನೋಡಿದ್ನ ಬಂದು ಮನೆಗೆ ಡ್ರಾಯಿಂಗ್ ಆಗಲಿ ಏನೇ ಆಗಲಿ ಬರೆಯೋದನ್ನ ನಾನು ನೋಡಿದ್ದೀನಿ. ವೆನ್ ಐ ಸ್ಟಾರ್ಟೆಡ್ ಓಕೆ ನನ್ನ ಮಗಳು ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಶಿ ಎನ್ಕರೇಜ್ ಮಿ ಎ ಲಾಟ್ ಇವಾಗವರೆಗೂ. ನಾನು ಬೇಸಿಕಲಿ ಹ್ಯಾಂಡ್ಮೇಡ್ ಇಯರಿಂಗ್ಸ್ ಮಾಡ್ತೀನಿ, ಜ್ಯುವೆಲ್ರಿ ಮಾಡ್ತೀನಿ, ಆಮೇಲೆ ಕ್ಲೇ ಆರ್ಟ್ ವರ್ಕ್ ಅಂತ ಇರುತ್ತೆ, ಅದು ಬಂದು ರೆಸಿಲ್ ಆರ್ಟ್ ವರ್ಕು ಮಾಡುತ್ತೀನಿ. ಕ್ರೋಶೆಡ್ ಈಸ್ ಮೈ ಫೇವ್ರೆಟ್. ಕ್ರೋಶೆ ಬಂದು ಚೈನ್ ಮಾತ್ರ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದು. ನಮ್ಮ ಅಮ್ಮಂಗೆ ಬರ್ಡೇ ಗಿಫ್ಟ್ ಕೊಡಬೇಕು ಅಂದ್ಬಿಟ್ಟು ಫೋನ್ ಪೌಚೆಲ್ಲ ಮಾಡಿ ನಾನೇ ಕೊಟ್ಟಿದ್ದು. ಮ್ಯಾಮ್ ಬಂದು ಫುಲ್ಲು ಖುಷಿ. ಅವ್ರು ಬೇಸಿಕ್ ಮಾತ್ರನೇ ಹೇಳಿದ್ದು, ನಾನೇ ಕಲ್ತಿದ್ದು ಓನಾಗಿ. ಸೊ ಅವ್ರಿಗೆ ಭಾರಿ ಖುಷಿ ಇದ್ದು ಅದನ್ನು ಕೊಟ್ಟಿದ್ದು. ಫಸ್ಟ್ ಕ್ರೋಶೆಡ್ ಇಸ್ ಮೈ ಬೆಸ್ಟ್ ಆರ್ಟ್ ವರ್ಕ್. ಆ್ಯಂಡ್ ಕ್ವಿಲ್ಲಿಂಗ್ ಬಂದು ನಾನು ಬರ್ಡೇ ಗಿಫ್ಟ್ ಮಾಡಬೇಕು ಅಂತ ಸರ್ಪ್ರೈಸಾಗಿ ನಮ್ಮ ತಾಯಿಗೆ ಕ್ವಿಲ್ಲಿಂಗ್ ಆರ್ಟ್ ವರ್ಕ್ ಕಲ್ತಿದ್ದು ಅದೇನೆ. ಯಾವುದೇ ಆರ್ಟ್ ವರ್ಕ್ ಕಲಿಬೇಕು ಅಂದರೆ ಮಮ್ಮಿ ಹೊಸ್ದಾಗಿ ಬಂದೈತಂತೆ ಟ್ರೈ ಮಾಡಲಾ, ಮಾಡಮ್ಮ, ಇದೇ ಇವಾಗಲೂ ಹೇಳೋದು ನಮ್ಮಮ್ಮ. ಯಾವುದನ್ನು ಮಾಡಬೇಡ ಅಂತ ಹೇಳಿಲ್ಲ, ಕ್ವಿಟ್ ಮಾಡಬೇಡ ಅಂತ ಶಿ ನೆವರ್ ಟೆಲ್ ಮಿ. ಅವಾಗ ಹೇಳ್ತಾರೆ ಯಾವಾಗ ಅಂದರೆ ಪೇಯ್ನ್ ಆದಾಗ, ತುಂಬ ಸಫೋಕೇಟ್ ಮಾಡ್ತಾಯಿದ್ದೀನಿ ಅಂದರೆ ಏನು ಬೇಡ, ಎಲ್ಲ ಕುಟ್ಬಿಡೋಣ, ರೆಸ್ಟ್ ಮಾಡು, ತಿನ್ಕೊಂಡು ಜಾಲಿಯಾಗಿರ್ತಾರೆ ಮಮ್ಮಿ. ನಾನು ನಮ್ಮ ತಾಯಿಗಳು ಮಮ್ಮಿ 15 days ಮಮ್ಮಿ, ಜಸ್ಟ್ ಚಿಲ್, ಐ ವಿಲ್ ಬಿ ರೆಡಿ. ಕಂಡೀಷನ್ ಬೋನ್ಗಿಂತ ನನಗೆ ನನ್ನ ಲಂಗ್ಸ್ ಪ್ರಾಬ್ಲಮೇ ಜಾಸ್ತಿ ಇರೋದು. ನಾಟ್ ದ ಬೋನ್ ಕಂಡೀಷನ್, ಅದು ಫ್ರ್ಯಾಕ್ಚರ್ ಆಗೋದು ನಾರ್ಮಲಿ. ಅದನ್ನು ನಾನು ಅದೇ ಹೇಳ್ತೀನಿ, ಒಡೆದೋಗೋದು ಮುರಿದಾಕೊಡೋದಲ್ಲ ನನ್ನ ಲೈಫ್ ಕಾಮನ್ನು. ಅದಕ್ಕೆ ನಾನು ಅದ್ರ ಬಗ್ಗೆ ಬ್ರೀತಿಂಗ್ದು ಪ್ರಾಬ್ಲಮ್ ಏನಂದರೆ ನನ್ನ ಬ್ಯಾಕ್ ಬಂದು ಸ್ಟ್ರೈಟ್ ಇಲ್ಲ, ಎಸ್ ಶೇಪಲ್ಲಿ ಇರೋದ್ರಿಂದ ಹಾರ್ಮೋನಿಯಮ್ಸ್ ಗ್ರೋತ್ ಆಗಬೇಕಾದ್ರೆ ರೈಟ್ ಸೈಡ್ ಲಂಗ್ಸ್ ಬಂದು ಗ್ರೋತ್ ಆಗೋಕ್ಕೆ ಅದಕ್ಕೆ ಜಾಗ ಇಲ್ಲ. ಇವಾಗಲೂ ಸಫೋಕೇಟ್ ಮಾಡ್ತಾಯಿದ್ದೀನಿ. ಡಾಕ್ಟರ್ ಹೇಳಿದ್ದು ಬಂದು 24 ನಾನ್ ಸ್ಟಾಪ್ ಆಕ್ಸಿಜನ್ ಹಾಕೋಬೇಕು ಅಂತ. ಆಮೇಲೆ ನಾನು ನಮ್ಮಮ್ಮ ಹತ್ರ ಹೇಳಿದೆ, ನೋಡಿ ಅವ್ರು ಸುಮ್ಮನೆ ಹೇಳ್ತವ್ರೆ, ಈ ಸುಮ್ಮನೆ ಇರು, ಅದೆಲ್ಲ ಬೇಡ, ಅದೆಲ್ಲ ಇದ್ರೆ ನನಗೆ ಹಿಂಸೆ, ನೀನು ಬೇಡ, ನೀನು ಒಪ್ಕೋಬೇಡ, ಅಂದ್ಬಿಟ್ಟು ಬಂದುಬಿಡು, ಮನೆಗೆ ಹೋಗಿ ನೋಡೋಣ ಅಂದ್ಬಿಟ್ಟು ಕರ್ಕೊಂಬಂದೆ. 2016 ಅನ್ಕೋತೀನಿ, ಫುಲ್ಲು ಸೀರಿಯಸ್ ಆಗಿ ICUಲಿದ್ದಾಗ ಎಲ್ಲ 7 ಡಾಕ್ಟರ್ಸ್ ನಮ್ಮ ತಾಯಿಗೆ ಅಪ್ರಿಷಿಯೇಷನ್ ಮಾಡಿದ್ರು. ಇಷ್ಟು ವರ್ಷ ನೀವು ಸಾಕಿದ್ದು ದುಡ್ಡುದು, ಅವ್ಳು ಹೋಗಿ ನಗ್ನಗ್ತಾ ಕಳಿಸ್ಕೊಡಿ, ಅದಕ್ಕೆಲ್ಲ ಕಳಿಸ್ಕೊಳ್ಬೇಡ್ರಿ. ಆಮೇಲೆ ನಮ್ಮ ತಾಯಿನ ಕರೆದ್ಬಿಟ್ಟು ಒಳಗಡೆ ICUಲಿ ಮಮ್ಮಿ ಹೋಗ್ಬಿಡ್ತೀನಂತೆ, ಮನೆಗೆ ಕರ್ಕೊಂಡೋಗ್ಬಿಡು, ಹಾಸ್ಪಿಟ್ಲಲ್ಲಿ ಮಾತ್ರ ಹೋಗಲ್ಲ ಅಂತ ಹತ್ಕೊಂಡಿದ್ದೆ. ಆವಾಗ ನನ್ನ ಅಪ್ಪ ಅಮ್ಮ, ನಮ್ಮ ಅಣ್ಣ, ನಮ್ಮ ಆಂಟಿ, ನನ್ನ ತಂಗಿ, ನಮ್ಮ ಅಂಕಲು, ಇಡೀ ಫ್ಯಾಮ್ಲಿನೇ ಹತ್ತಿದ್ನ ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಆ ಸಿಚುವೇಶನ್ ಇದ್ದಾಗ ಡಾಕ್ಟರ್ ಬಂದು ಆ ಥರ ಸ್ಟೇಜ್ ಇದೆ ಅಂತಲೇ ಹೇಳಿದ್ದು. ಅದಕ್ಕೋಸ್ಕರ ಲಂಗ್ಸ್ದೇ ನನಗೆ ಪ್ರಾಬ್ಲಮ್, ನಾಟ್ ನನ್ನ ಬೋನ್ ಕಂಡೀಷನ್ ಅಲ್ಲ. ಇವಾಗ ಆಲ್ಮೋಸ್ಟ್ ಎಷ್ಟು ಸಲ ಫ್ರ್ಯಾಕ್ಚರ್ ಆಗಿದೆ? ಕೌಂಟೇ ಇಲ್ಲ. ಕೌಂಟ್ ಯಾವಾಗ ಆಗಿದೆ ಅಂತಲೂ ಗೊತ್ತಿಲ್ಲ. ಕೌಂಟೆಲ್ಲ ಇಟ್ಕೊಳ್ಳಲ್ಲ, ಹೇಳಿಲ್ವ, ಮುರಿದೋಗೋದು ಗೋಮ ನನಗೆ. ಅದಕ್ಕೋಸ್ಕರ ಲಂಗ್ಸ್ ಮಾತ್ರ. ಆಮೇಲೆ ಲಂಗ್ಸ್ ಡಾಕ್ಟರ್ ಏನಿದಂದರೆ ಎಕ್ಸ್ಚೇಂಜ್ ಮಾಡೋಕ್ಕೂ ಆಗಲ್ಲ, ಸರ್ಜರಿ ಮಾಡೋಕ್ಕೂ ಅವ್ರು ಸ್ಟ್ರೆಂತ್ ತಡ್ಕೊಳ್ಳೋ ಪೇಯ್ನ್ ಇರಲ್ಲ. ನೀವು ಜಾಸ್ತಿ ಪೊಲ್ಯೂಷನ್ ಇರೋ ಕಡೆ ಅದೆಲ್ಲ ಬೇಡ, ಗಾಳಿ ವಾತಾವರಣ, ಆಮೇಲೆ ಪಾರ್ಕ್ ಕಡೆ ಅಂತ ಏರಿಯಲ್ಲಿ ಮನೆ ನೋಡಿ ಇದಕ್ಕೆ ಇವಾಗ ನಾನು ಸಿಟಿಯಿಂದ ಇವಾಗ ನಮ್ಮ ಈಜು ಬ್ಯಾಡಲ್ಲಿ ಅಂದ್ಬಿಟ್ಟು ಬಂದಿರೋದು. ಸೊ ಅದು ಇವಾಗ ಐ ಆಮ್ ಫೀಲಿಂಗ್ ಬೆಟರ್. ಏನಂದರೆ ಕೋಲ್ಡು ಸಮ್ಮರು ಬರಬಾರ್ದು, ಅವಾಗ ಬಂದಾಗ ಐ ಗಾಟ್ ಪ್ರಾಬ್ಲಮ್. ನಾನು ಏನೇ ಆಹಾರ ತಗೋತಾ ಇದ್ರು ಫುಡ್ ಪೈಪ್ಗೆ ಹೋಗ್ತಾ ಇರಲಿಲ್ಲ. ಆ ಥರ ಕಂಡೀಷನಲ್ಲಿದ್ದಾಗಲೇ ಸೀರಿಯಸ್ನೆಸ್ ಜಾಸ್ತಿಯಾಗಿ ಡಾಕ್ಟರ್ಸ್ ಎಲ್ಲ ಟೈಮ್ ಕೊಟ್ಟಿದ್ದು. ಓಕೆ, ಇವಾಗ ನಿಮ್ಮ ವರ್ಕ್ ಬಗ್ಗೆ ಮಾತಾಡೋಣ. ಸೊ ಯಾವುದಾದ್ರು ಕಲೆಗಳ ಬಗ್ಗೆ ಹೇಳಿದ್ರೆ ಒಂದು ಎಕ್ಸಾಂಪಲ್ಸ್ ಏನಾದ್ರು ತೋರಿಸ್ಬೋದಾ? ಇದು ಬಂದು ಬೇಸಿಕ್ಲಿ ನಾನು ಇಯರಿಂಗ್ ಮಾಡ್ತಾ ಇದ್ದೀನಿ, ಎಲ್ಲ ಪೆಂಡಿಂಗ್ ಇಟ್ಟಿದ್ದೀನಿ. ಸಾರಿ, ಒಬ್ಬರು ಕಸ್ಟಮರ್ ಬಂದೆಲ್ಲ ಎತ್ಕೊಂಡು ಹೋದ್ರು. ಇದು ಬಂದು ಇಯರಿಂಗು.
ಸೊ ಇದು ಬಂದು ಮಾಡೋಕ್ಕೆ ಅಟ್ಲೀಸ್ಟ್ ನಾನು ಇದು ಇಯರಿಂಗ್ ಕಂಪ್ಲೀಟ್ ಮಾಡೋಕ್ಕೆ ಬಂದು 4 to 5 days ಬೇಕೇ ಬೇಕು. ಯಾಕಂದರೆ ನನ್ನ ಕಂಡೀಷನ್ ಇರೋದ್ರಿಂದ ಈ ಕಡೆ ನಾನು ರೆಸ್ಟ್ ಮಾಡ್ಕೊಂಡೇ ಮಾಡ್ತಾಯಿದ್ದೆ. ಕೆಲವೊಂದು ಸರ್ತಿ ಓವರಾಗಿ ಕಾನ್ಫಿಡೆಂಟಾಗಿ ಮಾಡಿದಾಗ ಇನ್ನೊಂದು 15 ದಿವಸ ಎಲ್ಲ 1 ತಿಂಗಳು ಮಾಡಿದ್ರು ಯಾರು ಕೇಳಲಿಲ್ಲ, ಆ ಥರ ಪೇಂಟ್ ಬರುತ್ತೆ. ಇದು ಇಯರಿಂಗ್ ಒಂದು ಇದಕ್ಕೆ ಟೈಮ್ ಹಿಡಿಯೋದು 6 days ಟೈಮ್ ಹಿಡಿಯುತ್ತೆ. ಯಾಕಂದರೆ ಇದು ಡ್ರೈ ಆಗೋಕ್ಕೆ 2 days ಬೇಕು. ಅಂದರೆ ಕ್ಯಾನ್ವಾಸ್ಗೆ ಕರೆಕ್ಟಾಗಿ ಸ್ಟಿಕ್ಕಾಗಿ ಅದು ಪೇಂಟ್ ಮಾಡಿ 1 ದಿನ ಬಿಡ್ತೀನಿ. ವೈಟ್ ಪೇಂಟ್ ಫಸ್ಟ್ ಅಪ್ಲೈ, ಆಮೇಲೆ ಕಲರ್ ಪೇಂಟ್ ಮಾಡ್ತೀವಿ. ಅದಾದಮೇಲೆ ಲಿಜರ್ ಇಡ್ತೀವಿ. ಅಂದರೆ ಅದು 8 days 20 hours ಬೇಕು. ಇವತ್ತು ಹಾಕಿದ್ರೆ ಇನ್ನು ನಾಳೆ ಬೆಳಗ್ಗೆವರೆಗೂ ಅದು ಡ್ರೈ ಆಗೋಕ್ಕೆ. ಆವಾಗ ಪೇಂಟ್ ಬಂದು ರಿಮೂವ್ ಆಗಲ್ಲ. ಈ ಗ್ಲಾಸು ಹಾಕ್ದೇನೆ ತುಂಬ ಶೈನಿಂಗ್ ಇರುತ್ತೆ, ಡ್ಯಾಮೇಜ್ ಏನೂ ಆಗೋಲ್ಲ. ಇದು ಆ ಥರ ಆರ್ಟ್ ವರ್ಕ್ ಇದು. ಸೊ ಇದು ಬಂದು ನಾವು ಹೇಳಿದ್ವ ನಮ್ಮ ತಾಯಿ ಥರ ಫಸ್ಟ್ ಕಣ್ಣಲ್ಲಿ ನೋಡಿದ್ರೆ ಕಲ್ತ್ಬಿಡ್ಬೇಕು. ಮಮ್ಮಿ ಹೊಸ್ದಾಗಿ ಏನೋ ಒಂದು ಆರ್ಟ್ ವರ್ಕ್ ಬಂದೈತಂತೆ, ಅದನ್ನು ಟ್ರೈ ಮಾಡಲಾ? ಸರಿ ಮಾಡು. ಫಸ್ಟೆಲ್ಲ ಹೇಳಿದ್ದು ನಮ್ಮ ಅಮ್ಮಗೆ ಕಮೆಂಟ್ ಏನಂದರೆ, ಏನಕ್ಕೆ ಸುಮ್ಮನೆ ಖರ್ಚು ಮಾಡ್ತೀಯಾ, ಏನೂ ಮಾಡಲ್ಲ, ಸುಮ್ಮನೆ ಏನಕ್ಕೆ ಮಾಡ್ತೀಯ ಅಂತ ಇವಾಗವರೆಗೂ ಕಂಪ್ಲೇಂಟ್ ಬರ್ತಾನೆ ಇದೆ. ಕೇಳಿಸ್ಕೊತಾರೆ, ಅವರು ಸುಮ್ಮನೆ ಆಗ್ತಾರೆ ಅಷ್ಟೇ. ಎಸ್, ಇದು ಫುಲ್ಲು ಇದು ಇದೇ ಕ್ಲೇ ಆರ್ಟೇನೆ, ಬಟ್ ಇದು ತುಂಬ ಸ್ವಲ್ಪ ಫೇಮಸ್ ಆಗಿಬಿಟ್ಟಿದೆ. ಯಾಕಂದರೆ ಇದು ಬಂದು ಪೇಂಟ್ ಎಲ್ಲ ಮಾಡಿದ್ದು ನೋಡ್ಬಿಟ್ಟು ಮೆಟಲಲ್ಲಿ ಮಾಡಿದ್ದ ಅಂತ ಕೇಳೋದು. ನಾನಂದರೆ ಇಲ್ಲ ಸರ್, ಇದು ಕ್ಲೇ ಆರ್ಟ್ ವರ್ಕ್, ಇದು ಪೇಂಟ್, ಇದು ಆ ಥರ ಅಲ್ಲ, ಮೆಟಲ್ ಅಲ್ಲ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೆ ಕಸ್ಟಮರ್. ಇದು ಬಂದು ಇವಾಗ ಐ ಗಾಟ್ ಕಂಪನಿ ಆಫ್ ರೋಟ್ರಿ, ಅವ್ರು ಇವಾಗ 4 ಪೀಸ್ ಆರ್ಡರ್ ಕೊಟ್ಟಿದ್ದಾರೆ. ಇದು ಬೇಸು ಮಾಡ್ತಾ ಇದ್ದೀನಿ, ಸ್ಟಿಲ್ ವರ್ಕ್ಸ್ ಪೇಂಟ್ ಎಲ್ಲ ಮಾಡಬೇಕು, ಇನ್ನು ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ ಇದು. ಎಸ್, ಅದು ಬಂದು ಕ್ಯಾನ್ವಾಶು, ಇದು ಬಂದು ಹುಡ್ಡಿಂದು. ಇದು ಏನು ಡಿಫ್ರೆನ್ಸ್ ಏನಿಲ್ಲ, ಎರಡು ಒಂದೇ, ಗಟ್ಟಿನೇ ಇರುತ್ತೆ, ಡ್ಯಾಮೇಜ್ ಏನೂ ಆಗಲ್ಲ, ಗ್ಯಾರಂಟಿ ನಾನು ಕೊಡ್ತೀನಿ. ಇದು ಬಂದು ಇದನ್ನ ಹೇಳಬೇಕಂದ್ರೆ, ಈ ಸ್ಟಿಚ್ಚಿಂಗ್ ಮಾಡ್ತೀವಿ ಗೊತ್ತಾ, ಕೈಯಲ್ಲಿ ಎಮ್ಮಿಂಗ್ ಮಾಡಬೇಕಾದ್ರೆ ಸ್ಟಿಚ್ಚಿಂಗ್ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಇದು ಬರೋದು. ಬೇರೆ ಸ್ಟಿಚ್ಚಿಂಗ್ ಥರನೇ ಇದು ಬರೋದು, ಡಿಫ್ರೆಂಟ್ ಏನಿಲ್ಲ. ಇದಾದರೆ ಸಖತ್ ಟೈಮ್ ಹಿಡಿಯುತ್ತೆ. ಮಿನಿಮಮ್ ನನಗೆ 1 week ಬೇಕು, ಕಂಪ್ಲೀಟ್ ಆಗೋಕ್ಕೆ 1 week ಬೇಕು. ಯಾಕಂದರೆ ಲಾಸ್ಟ್ ತುಂಬ ಟೈಮ್ ಹಿಡಿಯುತ್ತೆ, ಆಮೇಲೆ ತುಂಬ ವರ್ಕ್ ಇರುತ್ತೆ ಇದಕ್ಕೆ. ನಾರ್ಮಲಾಗಿ ಮಾಡೋಕ್ಕಲ್ಲ. ಇದು ಬಂದು ಕ್ರೋಶೆಡ್, ಇದು ಡಾಲ್ ಇನ್ನೂ ಫಿನಿಶ್ ಮಾಡಿಲ್ಲ, ಫಿನಿಶ್ ಮಾಡಬೇಕು. ಇದು ನನ್ನ ಇಮ್ಯಾಜಿನೇಷನ್ ಡಾಲ್. ಅಂದರೆ ಇದು ಕೀ ಬಂಚ್ ಥರ ಮಾಡ್ತಾರೆ. ಕೀ ಬಂಚ್ ಮಾಡ್ಕೋಬೋದು. ಕಸ್ಟಮರ್ ಏನು ಕೇಳ್ತಾರೆ, ಯಾಕೆ ನಾನು ಹೇಳ್ತೀನಿ ಮಾಡ್ಬೋದು, ಮಾಡೋಕ್ಕಾಗಲ್ಲ, ಈ ಥರ ನಾನೇ ತಿಳಿಸ್ಬಿಡ್ತೀನಿ. ಭರವಸೆ ಕೊಟ್ಟು ಇದು ಮಾಡೋಕ್ಕಾಗಲ್ಲ ಇಲ್ಲ, ಅದಕ್ಕೋಸ್ಕರ ಇದು ಕ್ರೋಶೆಡ್ ಡಾಲ್ ಮಾಡ್ತಾ ಇರೋದು. ಇದು ಬಂದು ಇಯರಿಂಗ್ ಒಬ್ರು ಕೇಳಿದ್ದಾರೆ ಕ್ರೋಶೆಡ್ದು, ಅದನ್ನು ಮಾಡ್ತಾ ಇದ್ದೀನಿ ಇನ್ನು. ಇದರ ಮೇಯ್ನ್ ಹೆಡ್, ಇದರಿಂದನೇ ಬೇಸ್ ಬರೋದು, ಬಾಡಿ ಬರೋದು. ಯಾವಾಗಲೂ ಕೆಲವೊಬ್ಬರು ಬಾಡಿಯಿಂದ ಬೇಸ್ ತಲೆ ಮಾಡ್ತಾರೆ, ಅದು ಚೆನ್ನಾಗಿ ಬರೋಲ್ಲ, ಫಿನಿಶಿಂಗ್ ಕರೆಕ್ಟ್ ಇರೋಲ್ಲ. ಯಾವತ್ತೂ ತಲೆಯಿಂದನೇ ಬಾಡಿ ಬರಬೇಕು. ಇದೊಂದು. ಆಮೇಲೆ ಇದು ನಾರ್ಮಲಿ ನಮ್ಮ ಇಂಡಿಪೆಂಡೆನ್ಸ್ ಡೇ ಬಂದಾಗೆಲ್ಲ ಹೊಸ್ದಾಗಿ ಏನಾದರೂ ಟ್ರೈ ಮಾಡಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಇದು ಫಸ್ಟು ಎರಡೂ ಒಂದೊಂದು ವರ್ಷವೂ ಒಂದೊಂದು ಥರ ಡಿಫ್ರೆಂಟಾಗಿ ಪೋಸ್ಟ್ ಮಾಡಬೇಕಂದ್ರೆ ಭಾರಿ ಇಷ್ಟ ಇಂಡಿಪೆಂಡೆನ್ಸ್ ಡೇ ಬಂದು. ಇದು ಒಂದು ಕ್ಯೂಟ್ ಆಗಿದೆ. ಇದನ್ನು ಕ್ರೋಶೆಡ್ ಇಯರಿಂಗೆ. ಇದು ತುಂಬ ವೆಯ್ಟ್ ಇರಲ್ಲ, ವೆಯ್ಟ್ಲೆಸ್ಸು, ಲೈಟ್ ವೆಯ್ಟ್ ಆಗಿರುತ್ತೆ. ಆಮೇಲೆ ಹಾಕ್ಕೊಂಡಾಗ ಏನು ಕಂಫರ್ಟಬಲ್ ಆಗಿರುತ್ತೆ. ಕೆಲವೊಬ್ಬರು ಪ್ರೆಸ್ಸಿಂಗ್ದು ಕೇಳ್ತಾರೆ, ಪ್ರೆಸ್ಸಿಂಗ್ದು ಬಂದು ಈಸಿ, ಅಂದರೆ ಸ್ಟಡ್ಸ್ ಹಾಕ್ಬಿಟ್ಟು ಮಾಡ್ಬೋದು, ಏನು ಅದರಲ್ಲಿ ಏನಿದಿಲ್ಲ. ಕೆಲವೊಬ್ಬರು ಹ್ಯಾಂಗಿಂಗ್ ಥರನೂ ಬೇಕು ಅಂತಾರೆ, ಅದಕ್ಕೋಸ್ಕರ ಹೇಳ್ತಾರೆ. ಇದು ಮೇಲೆ ವೆಯ್ಟ್ಲೆಸ್ಸು, ಇದೂ ವೆಯ್ಟ್ಲೆಸ್ಸೇ, ಇಟ್ಕೊಂಡಾಗ ವೆಯ್ಟ್ ಇರೋದಿಲ್ಲ. ಇಯರಿಂಗ್ ಇದೂ ಅಷ್ಟೇ, ನೋಡ್ಬೇಕಾದ್ರೆ ಸಡನ್ನಾಗಿ ನೋಡಿದಾಗ ತೂಕ ಅನಿಸುತ್ತೆ, ಬಟ್ ಇಟ್ಕೊಂಡಾಗ ಏನು ಅನಿಸೋದೇ ಇಲ್ಲ. ಸೊ ಅದಕ್ಕೋಸ್ಕರ ಇದು ವೆಯ್ಟ್ಲೆಸ್ಸೇ. ಇದು
ಫಿಂಗರ್ ರಿಂಗು. ಇದು ಫಿಂಗರ್ ರಿಂಗು ಮಣ್ಣಲ್ಲಿ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಸೊ ಯಾರಿಗೆ ಯಾವ ಮ್ಯಾಚಿಂಗ್ ಕಲರ್ ಬೇಕೋ ಅದನ್ನು ಮಾಡಿಕೊಡ್ತಾರೆ ಅವರು. ಸೊ ನನಗೆ ಇದು ತುಂಬ ಕ್ಯೂಟ್ ಅನ್ನಿಸ್ತು. ಇಂಡಿಪೆಂಡೆನ್ಸ್ ಡೇಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ ಇದಕ್ಕೆಂತೂ. ಸೊ ರೆಡಿಯಾಗಿರಿ. ಖಂಡಿತ ಖಂಡಿತ. ಆ್ಯಂಡ್ ಪುಟ್ಟ ಪುಟ್ಟ ಮಕ್ಕಳಿಗೆ ಬಟರ್ಫ್ಲೈ ಇಯರ್ ರಿಂಗ್ಸ್. ಇದು ಎಷ್ಟು ಕ್ಯೂಟಾಗಿದೆ ನೋಡಿ. ಅಂದರೆ ಅವ್ರ ಕ್ರಿಯೇಟಿವಿಟಿಗೆ ನಾವು ಯಾವ ಥರ ಬೆಲೆ ಸಲ್ಲಿಸಬೇಕು ಅಂಥೇಳಿ ಒಂದು ಅನಿಸ್ತಾ ಇದೆ ನನಗೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ವೆರಿ 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 ಕ್ಯೂಟ್. ನಿಮ್ಗೆ ನೋಡೋಕ್ಕೆ ಇಷ್ಟು ದೊಡ್ಡ ಇದೆಯಾ ಭಾರ ಇದೆಯಾ ಅಂತ ಅನಿಸ್ತಾ ಇದೆ, ಬಟ್ ಇದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಆಗಿದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮ್ಗೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು ಅದನ್ನು ಹೇಳಿದ್ರೆ ಅವರು ಅದಕ್ಕೆ ತಕ್ಕಂಗೆ ಕೆಲವು ಕಸ್ಟಮರ್ಸ್ ನಾನು ಹೇಳ್ತೀನಿ, ಅವ್ರು ಬಂದು ಕಲ್ಕತ್ತಾದಲ್ಲಿರೋದು, ಬಟ್ ಶಿ ಸ್ಟೇಯಿಂಗ್ ಇನ್ ಬಾಂಬೆಯಿಂದ ಫಸ್ಟು ಇನ್ಸ್ಟಾಗ್ರಾಮಲ್ಲಿ ನಾರ್ಮಲಿ ಟೆಕ್ಸ್ಟ್ ಮಾಡೋದು. ನಾನು ಓಕೆ ಏನು ಬೇಕು ಅಂತ ಎಲ್ಲ ಕೇಳಿದಾಗ ಅವ್ರು ಸಮ್ ಪಿಕ್ಚರ್ಸ್ ಕಳಿಸೋದು, ಇದನ್ನು ಮಾಡ್ಕೊಳ್ತೀರಾ ಅಂತ. ಎಲ್ಲ ನನಗೆ ಈಸಿಯಾಗಿ ಇದ್ದಿದ್ದಕ್ಕಿಂತ ನಾನಂದರೆ ಓಕೆ, ಬಟ್ ನನ್ನ ಹತ್ರ ಈ ಥರ ಬೀಟ್ಸ್ ಇಲ್ಲ, ಇದಕ್ಕೆ ನಾನು ಬೇಕಾದ್ರೆ ನಿಮ್ಗೆ ಆರ್ಡರ್ ಬೇಕಾದ್ರೆ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳಿದೆ. ಶಿ ಈಸ್ ವೆರಿ ಹ್ಯಾಪಿ. ಒಂದು 3 ಜೊತೆ ಇಯರಿಂಗ್ಸ್ ಮಾಡಿಕೊಂಡ್ರು. ಅದು ಎಲ್ಲ ವೆಯ್ಟ್ಲೆಸ್. ಅವ್ರು ಎಲ್ಲದು ಯಾವ್ದು ನನ್ನ ಫೇವ್ರೇಟು ಅಂತ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ, ಎಲ್ಲನೂ ಇಷ್ಟ ಇದೆ ಅಂತ ಆ ಥರ ಹೇಳೋ ಕಸ್ಟಮರ್ ನನಗಿದ್ದಾರೆ. ಆಮೇಲೆ ತೋರಣ ಅದು ಬಂದು ಮಾಡ್ತೀನಿ. ಇದು ಬಾಗಿಲಿಗೆ ಹಾಕಿರೋ ತೋರಣ ನಾನೇ ಮಾಡಿದ್ದೀನಿ. ಇದು ಬಂದು ಪರ್ಸ್ ಅಂದರೆ ಏನು ಹಿಂಗಿದೆ ಅಂತ ಎಲ್ಲ ಭಯ ಬೀಳ್ಬೇಡಿ. ಇದನ್ನು ಸ್ಕ್ವೇರ್ ಥರ ಮಾಡಿಕೊಂಡು ಆಮೇಲೆ ಜೋಡಿಸಿ ಪರ್ಸ್ ಮಾಡೋದು. ಇದನ್ನು ಟೈಮ್ ಜಾಸ್ತಿ ಬೇಕಾಗತ್ತಲ್ವ? ಆಫ್ಕೋರ್ಸ್ ಇದು ನಾನು 1 ತಿಂಗಳು ಟೈಮ್ ಇಟ್ಕೊಂಡಿದ್ದೀನಿ. ಯಾಕಂದರೆ ಇದು ಕುಣಿಸೋದೇ ಅರ್ಧ, ಆಮೇಲೆ ಸ್ಟಿಚ್ ಮಾಡೋದೇ ಕಷ್ಟ. ಇದೊಂದೇನೋ ಮಾಡ್ತಾ ಇದ್ದೀರಾ? ಇದು ಇನ್ನೊಬ್ರು ಕಸ್ಟಮರ್ ಕೇಳಿದ್ದಾರೆ, ಬಟ್ ಅವ್ರು ಏನೋ ಆನ್ಲೈನಲ್ಲಿ ಏನು ಬದಲಿಲ್ಲ ಅಂತ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಅಂದರೆ ಕೆಲವೊಬ್ರು ಬರ್ತಾರೆ, ಇವಾಗಲೇ ತೊಗೊಬಿಡ್ತೀನಿ ಅನ್ನೋ ಲೆವೆಲಿಗೆ ಬರ್ತಾರೆ, ಆಮೇಲೆ ಬರೋದೇ ಇಲ್ಲ. ಇದು ಬಂದು ನನ್ನ ಬರ್ಡೇಗೆ ರಿಟರ್ನ್ ಗಿಫ್ಟ್ ಎಲ್ಲರಿಗೂ ಕೊಟ್ಟಿರೋದು ಆಂಟಿ. ಅಂದರೆ ಅವ್ರು ನನ್ನ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋದೆಲ್ಲ ಒಂದು ಅಪಾಯಿಂಟ್ಮೆಂಟಲ್ಲಿರೋರೆಲ್ಲ ಆಂಟಿಗೆ ಸೇರಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ನನ್ನ ಫ್ರೆಂಡ್ ಜೊತೆ. ಆವಾಗ ನಾನು ಅವ್ರಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಐ ಮೇಡ್ ದಿಸ್ ಒನ್. ಇದು ಅರ್ಧ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಂಡು. ಯಾಕೆ ಕೆಲವೊಂದಕ್ಕೆಲ್ಲ ಫಿನಿಷ್ ಮಾಡೋಕ್ಕೆ ಇಟ್ಕೊಂಡ್ರೆ ಅದಕ್ಕೆ ತುಂಬ ಲಾಟ್ಸ್ ಆಫ್ ಟೈಮ್ ಇದಾಗುತ್ತೆ. ಅದಕ್ಕೋಸ್ಕರ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ ಎಲ್ಲನೂ, ಬಟ್ ಯಾರು ಫಿನಿಷ್ ಮಾಡಿಲ್ಲ ಅಂತಲ್ಲ, ಲೇಟ್ ಟೈಮ್, ಇಟ್ ಟೇಕ್ಸ್ ಟೈಮ್. ಎಸ್ ಆಫ್ಕೋರ್ಸ್. ಸೊ ನಿಮ್ಗೆ ಇವಾಗ ಎಷ್ಟು ವರ್ಷ? 20. ಇವಾಗ ಈ ಬರ್ಡೇ ಬಂದಾಗ 29 ಬೀಳುತ್ತೆ. ಆ್ಯಂಡ್ 28 ಇಯರ್ಸ್. ಯಾವಾಗ ಬರ್ತಡೆ? 4ನೇ ತಾರೀಕು ಈ ಮಂತ್. ಲೋಕಲ್ ಸಪೋರ್ಟ್ ಬಗ್ಗೆ ಲೋಕಲ್ ಸಪೋರ್ಟ್ ಅಂದರೆ ಎಲ್ಲ ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಹೊತ್ತಿಗೆ ಯಾರು ಅಷ್ಟು ಏನು ಸಪೋರ್ಟ್ ಮಾಡಲ್ಲ. ಫಸ್ಟ್ ಎಂಕರೇಜು ಇಲ್ಲ, ಅದೇ ನನಗೆ ಮೇನ್ ರೀಸನ್. ಓಕೆ. ಸೊಸೈಟಿಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಮರ್ಯಾದೆ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ಫಸ್ಟ್ ಆಫ್ ಆಲ್ ನೋಟ ಹೆಂಗಿರುತ್ತೆ ಅಂದರೆ ಏನೋ ಅನ್ಯಗ್ರಹ ಇದು ಏಲಿಯನ್ ಬಂದರು, ಅದಕ್ಕೆ ಅವರೆಲ್ಲ ನೈಟಲ್ಲಿ ಬಂದು ಹೋಗೋದು ಅಂತ ನಾನು ಇವಾಗ ಅರ್ಥ ಮಾಡ್ಕೊತೇನೆ. ಅಂದರೆ ಇವಾಗ ಕೆಲವು ಕಡೆ ಹೋದಾಗ ಕಮೆಂಟ್ಗಳು ಜಾಸ್ತಿ. ಏನಂತ ಅಂದರೆ ಇವಾಗ ಎಷ್ಟು ವರ್ಷ ಇದಕ್ಕೆ, ಇದೇನು ಪ್ರಾಣಿನ, ಎಷ್ಟಿಟ್ಟಿದ್ದಾರೆ ತಾನೆ, ನಿಮ್ಮಪ್ಪ ಅಮ್ಮ ಹೆಂಗೆ ಎಷ್ಟಿಟ್ಟಿದ್ದಾರೆ ಹಂಗೆ ಇಟ್ಟಿದ್ದಾರೆ ತಾನೆ. ನೋಡೋದು ನೋಟ ಸರಿಗಿರ್ಬೇಕು, ಯಾಕೆ ಮನುಷ್ಯರ ಕಾಣೋದೇ ಇಲ್ವಾ? ಡಿಫ್ರೆಂಟಾಗಿ ಇದೀವಿ, ಒಪ್ಕೊತೀವಪ್ಪ, ನಾವೇ ಹೇಳ್ತೀವಿ ನಾವು ಡಿಫ್ರೆಂಟಾಗೇ ಇದ್ದೀವಿ, ಅದಕ್ಕೆ ಅಂತ ರೆಸ್ಪೆಕ್ಟ್ ಕೊಡಬೇಕಲ್ವಾ? ಇವಾಗ ಏನು ಗಿವ್ ರೆಸ್ಪೆಕ್ಟ್, ಆಲ್ವೇಸ್ ಟೇಕ್ ರೆಸ್ಪೆಕ್ಟ್. ಓಕೆ. ಇವಾಗ ಆರ್ಡರ್ಸ್ ಹೇಗಿದೆ, ಬರ್ತಾ ಇದೆಯಾ, ತುಂಬ ಜಾಸ್ತಿ ಇದೆಯಾ? ಇವಾಗ ಜಾಸ್ತಿ ಪೆಂಡಿಂಗ್ ಇಟ್ಬಿಟ್ಟಿದ್ದೀನಿ, ಯಾಕೆಂದರೆ ಲಾಟ್ಸ್ ಹ್ಯಾಂಡ್ಮೇಡ್ ಪ್ರೋಟೇಟಲ್ ಬಗ್ಗೆ ಕೇಳ್ತಾ ಇರೋದ್ರಿಂದ ಅದರಲ್ಲಿ ಫೋಕಸ್ಡ್ ಆಗಿದ್ದೀನಿ. ಓಕೆ. ಇವಾಗ ಇಯರಿಂಗ್ ಹೇಳಿ, ಇದು ಫಿನಿಶ್ ಆಗಿದೆ ಅಂದರೆ ಏನು ಚಾರ್ಜ್ ಮಾಡ್ತೀರಾ ಈ ಇಯರಿಂಗ್ಗಳಿಗೆ? ಇದು ಬಂದು ಅಂದರೆ
ಟೋಟಲ್ ಬಂದು 400 ಕಾಸ್ಟ್ ಆಗುತ್ತೆ. ಅಂದರೆ ಯೂಸ್ ಆಗೋಕ್ಕೆ ನನಗೆ 400 ಆಗುತ್ತೆ. ಸೊ 400 to 500 ಅಂದರೆ ಯಾವುದೇ ಇಯರಿಂಗ್ಸ್ ಚಾರ್ಜ್ ಮಾಡೋದು. ಅಕಸ್ಮಾತ್ ನಿಮಗೆ ಇಯರಿಂಗ್ ಜಾಸ್ತಿ ಚಾರ್ಜ್ ಮಾಡಿ ಯಾವುದಂದರೆ ಸ್ಟಿಚ್ ಥರ ಇದೆಯಲ್ಲ, ಇದು ಬಂದು ಮ್ಯಾಕ್ಸಿಮಮ್ಮು 500 to 600 700 ಸೈಜಸ್ ಮೇಲೆ ಡಿಪೆಂಡ್ಸ್. ಅಫ್ಕೋರ್ಸ್ ದೊಡ್ಡದು ಬೇಕಾದ್ರೆ ದೊಡ್ಡದು, ಕೆಲವೊಂದು ಕಸ್ಟಮರ್ ಚಿಕ್ಕದಾಗಿರ್ಬೇಕು ಚೆನ್ನಾಗಿ ಬೇಕು ಅಂತ ಹೇಳ್ತಾರೆ, ಕೆಲವು ಕಸ್ಟಮರ್ ಆ ಥರ ಎಲ್ಲ ಹೇಳ್ತಾರೆ. ಸೊ ಹೊಲಿಯೋದ್ರ ಮೇಲೆ ಇದು ತುಂಬ ಟೈಮ್ ಹಿಡಿಯುತ್ತೆ. ಓಕೆ, ಇದಂದರೆ ನೀವು ಪೋಣಿಸಿ ಮಾಡಿದ್ದು? ಪೋಣಿಸಿ ಅಲ್ಲ, ಇದು ಸ್ಟಿಚ್ ಥರನೇ ಮಾಡೋದು. ಓಕೆ, ಇವಾಗ ನಿಮ್ಮ ಥರ ಸಾಕಷ್ಟು ಜನಕ್ಕೆ ಪ್ರಾಬ್ಲಮ್ಸ್ ಇರುತ್ತೆ, ಅಂಥವ್ರಿಗೆ ನೀವು ಕೊಡೋ ಟಿಪ್ಸು ಅಡ್ವೈಸು ಏನು? ಡೋಂಟ್ ಗಿವ್ ಅಪ್. ಲೈಫಲ್ಲಿ ಗಿವ್ ಅಪ್ ದೇವರೆಲ್ಲ ಬಂದು ಎಕ್ಸಾಮ್ ಪೇಪರ್ ಕೊಟ್ಟಿರ್ತಾರೆ. ಪೇಪರ್ನ ಬರೆಯೋದು ಬಿಡೋದು ಅದು ನಮ್ಮ ಮೇಲಿರುತ್ತೆ. ಸೊ ಡೋಂಟ್ ಗಿವ್ ಅಪ್ ಅಷ್ಟೇ. ಟೈಮ್ ಆದರೂ ಡೋಂಟ್ ಗಿವ್ ಅಪ್. ಏನೇ ಆಗಲಿ ಡೋಂಟ್ ಗಿವ್ ಅಪ್ ಅಷ್ಟೇ. ಯಾವಾಗಲೂ ನಮ್ಮನ್ನು ನಾವು ಹೇಗೆ ಅದರಲ್ಲಿ ಮುಂದೆ ತಂದ್ಕೊಂಡಿವೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಡೋಂಟ್ ಗಿವ್ ಅಪ್ಪೇ ಹೇಳೋದು. ಯಾವಾಗಲೂ ಏನೇ ಹೆಲ್ತ್ ಇಶ್ಯೂ ಇಲ್ಲ, ವಾಟ್ ಎವರ್ ಲಾಸ್ಟ್ ಸ್ಟೇಜ್ ಹೋಗುತ್ತಾ ಪರವಾಗಿಲ್ಲ, ಆದರೂ ಡೋಂಟ್ ಗಿವ್ ಅಪ್ ಅಷ್ಟೇ ಹೇಳೋದು. ಸಿಂಪತಿ ಮೊದಲೇ ತೋರಿಸ್ಬೇಡ್ರಿ. ನನ್ನ ಇರಿಟೇಷನ್ ಆಗೋದೇ ಅದೇ ಪೋರ್ಷನ್ನು. ಬೇರೆ ಥರ ಅಂದರೆ ಓಕೆ, ಅಯ್ಯೋ ಪಾಪ ಅದೆಲ್ಲ ಬೇಡ. ಸರಿ, ಅದೆಲ್ಲ ಬೇಡವೇ ಬೇಡ, ಕೇಳೋದು ಇಲ್ಲ, ಎಕ್ಸ್ಪೆಕ್ಟೇಷನು ಮಾಡೋದು ಇಲ್ಲ. ಟ್ಯಾಲೆಂಟ್ ಏನಿದೆಯೋ ಅದನ್ನು ರೆಕಗ್ನೈಸ್ ಮಾಡಿ. ಕಂಡೀಷನ್ ಅಲ್ವಾ, ಅಥವಾ ನಾನು ಡಿಸೇಬಲ್ ಪರ್ಸನ್ ಅಂತ ಅಲ್ಲ. ಟ್ಯಾಲೆಂಟ್ ಏನಿದೆ ಅದನ್ನು ರೆಕಗ್ನೈಸ್ ಮಾಡಿ, ಇದು ಮಾಡಿ, ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ. ಬೇರೆ ಥರ ನಾನೇನು ಕೇಳ್ತಾನೂ ಇಲ್ಲ, ಕೇಳೋದು ನಾನಿಲ್ಲ. ನನಗೆ ಅದು ಇಷ್ಟನೂ ಇಲ್ಲ, ಬೇಡವೂ ಬೇಡ ಅದೆಲ್ಲ. ಅಂದರೆ ಪಿಕ್ಚರ್ಗೆ ಹೋಗ್ತೀನಿ, ನಾನು ಇರೋದೇ ಹೇಳ್ತೀನಿ. ನನಗೆ ಪಿಕ್ಚರ್ ಹುಚ್ಚು ಜಾಸ್ತಿ ಇದೆ. ನಾನು ಅಪ್ಪು ಫ್ಯಾನ್ ದೊಡ್ಡದಾಗಿ. ನಾನು ಅದಕ್ಕೆ ಸೋಷಿಯಲ್ ಸರ್ವೀಸ್ ಜಾಸ್ತಿ ಬೇಕು, ಹೆಲ್ಪ್ ಮಾಡಬೇಕು, ಆ ಥರ ನನಗೆ ಇಷ್ಟ. ಇವಾಗ ಶಿವಣ್ಣ ಅಂದರೆ ಭಾರಿ ಫೇವ್ರೇಟ್. ಯಾಕಂದರೆ ಇವಾಗ ಎಕ್ಸಾಂಪಲ್ ಇವಾಗ ನನ್ನ ಕಂಡೀಷನ್ ಹೇಳಿದ್ರು, ಅವರು ಅದೇ ಥರ ಚಾಲೆಂಜ್ನ ಎದುರಿಸಿ ಗೆದ್ದು ಬಂದಿದ್ದಾರೆ. ಸೊ ಶಿವಣ್ಣ ಅಂದರೆ ಭಾರಿ ಇಷ್ಟ. ಅಫ್ಕೋರ್ಸ್ ದೊಡ್ಡ ಮನೆ ಫ್ಯಾನ್ ಅಪ್ಪ ನಾವೆಲ್ಲ. ನಮ್ಮ ಮನೇಲಿ ನಾನು ನಮ್ಮ ತಾಯಿ ನಮ್ಮ ಆಂಟಿ ಎಲ್ಲ ಹಂಗೆ ಕ್ಯಾಟಗರಿಗಳೇ ಇರೋದು. ಯಾವುದು ಅಂತ ಇಂಥದ್ದೇ ಅಂತ ಏನಿಲ್ಲ. ನನಗೆ ಹಾಡು ಹೇಳ್ತೀನಿ, ಬಟ್ ಯಾರು ಎದ್ದೋಡೋಗಿಲ್ಲ ಅಂದರೆ ಸಾಕು. ಜೋಗಿ ಪಿಕ್ಚರ್ದು ಬೇಡವೇನು ವರವನ್ನು ಸಾಂಗ್ ಹೇಳ್ತೀನಿ. ಬೇಡುವೆನು ವರವನ್ನು ಕೊಡೆತ ಈ ಜನ್ಮವನ್ನು ಕಡೆತನಕ ಮರೆಯಿಲ್ಲ ಜೋಗಿ, ಕಡೆತನಕ ಮರೆಯಿಲ್ಲ ಜೋಗಿ. ಕನ್ನಡ ಮಾತಾಡಿದ್ರಿ, ಇಂಗ್ಲೀಷ್ ಮಾತಾಡಿದ್ರಿ, ಇನ್ನು ಯಾವ್ಯಾವ? ನಾವೊಂಥರ ಪಂಚಧಾರೆ ಸ್ಟಾರ್ ಥರ 5 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷ್ 5 ಭಾಷೆನೂ ಮಾತಾಡ್ತೀನಿ. ಎಲ್ಲ ಟಿ ವಿ ನೋಡಿ ಕಲಿತಿದ್ದು, ಫೋನ್ ನೋಡಿ ಕಲಿತಿದ್ದು. ಹಿಂದಿ ಕಲಿತಿದ್ದು ಹೇಗೆ ಅಂದರೆ ಸ್ವಲ್ಪ ಇದಾಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಕಾರ್ಟೂನ್ ನೋಡಿ ಕಲಿತಿದ್ದು ಹಿಂದಿ. ಸೊ ಹಿಂದಿ ಅದು ನಾರ್ಮಲಿ ಬರುತ್ತೆ. ಎಲ್ಲ ಲ್ಯಾಂಗ್ವೇಜ್ನ ಕಲಿಬೇಕಂದ್ರೆ ಟಿ ವಿ ನೋಡೇ ಕಲಿತಿದ್ದು. ಎಜುಕೇಷನ್ ಏನಾದ್ರು ನಮ್ಮ ಮಮ್ಮಿ ಇದೇ ಮೇಯ್ನ್ ಥಿಂಗು. ಜಾಬ್ ರೆಫರ್ ಮಾಡೋಕ್ಕೆ ಸರ್ಚ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಇದು ಎಜುಕೇಷನ್ ಕೇಳ್ತಾರೆ. ಎಜುಕೇಷನ್ ಸತ್ವಾಗಲೂ ಯಾವ ಎಜುಕೇಷನು ಮಾಡಿಲ್ಲ, ಏನೂ ಇಲ್ಲ. ಆವಾಗ ಕೆಲಸ ಹುಡುಕ್ಬೇಕಂತ ಟ್ರೈ ಮಾಡಿದಾಗಲೂ ಅದೇ ನನಗೆ ಇದಾಗಿದ್ದು. ಎಜುಕೇಷನ್ ಇಲ್ಲ. ಫಸ್ಟ್ ಅದೇ ಅದು ಏನು ಕ್ವಾಲಿಫಿಕೇಷನ್ ಮಾಡಿದ್ದೀರಾ, ಏನು ಎಜುಕೇಷನ್ ಮಾಡಿದ್ದೀರಾ, ಇಲ್ಲ ನಾನು ಮಾಡಿಲ್ಲ ಅಂದರೆ ಯಾರೂ ನಂಬೋದೇ ಇಲ್ಲ. ನನ್ನ ಸಿಗ್ನೇಚರ್ ನೋಡಿ ಏನು ತುಂಬ ದೊಡ್ಡದಾಗಿ ಓದಿದೆಯಾ ಅಲ್ವಾ ಅಂತೆಲ್ಲ ಕೇಳಿದ. ಸತ್ವಾಗಲೂ ಎಜುಕೇಷನ್ ಏನು ಮಾಡಿಲ್ಲ. ಓದಬೇಕು ಅನ್ನೋದು ಆಸೆ ಇದೆ, ಬಟ್
ಅದಕ್ಕೂ ನಮ್ಮ ತಂದೆ ತಾಯಿ ಪ್ರಯತ್ನ ಪಟ್ಟರು, ಮಾಡಿಲ್ಲ ಅಂತಲ್ಲ, ಪ್ರಯತ್ನ ಪಟ್ಟರು. ಆವಾಗ ಏನಂದರೆ, ಇಲ್ಲ ಮೇಡಮ್ ಆಗಲ್ಲ, ಅಡ್ಮಿಷನ್ ಎಲ್ಲ ನಿಮ್ಮ ಮಗು ಕೊಡೋಕ್ಕಾಗಲ್ಲ, ಯಾಕಂದರೆ ಒಬ್ಬರು 24 ಗಂಟೆ ಅದನ್ನ ಒಬ್ರ ಜೊತೆಗಿರಬೇಕು ಬಿಟ್ಟು ಆವಾಗ ಅವ್ರ ಪ್ರಯತ್ನವೂ ಪ್ರತಿಫಲ ಸಿಗಲಿಲ್ಲ ಅವ್ರಿಗೆ. ಇವಾಗಲೂ ಕೆಲವೊಂದು ಸರ್ತಿ ಟ್ರೈ ಮಾಡ್ತೀನಿ, ಓದು ಅಂತಾರೆ. ನಾನು ಹೇಳೋದು ಒಂದೇ, ಆದರೆ ಓದೋದೇನೇ ನಾನು ಡೈರಿ ಬರೆಯೋದು ಕ್ರೇಜ್ ಆಗಿದೆ. ಡೈರಿ ಬರೆಯೋ ಅಭ್ಯಾಸ ಇದೆ ಅಂದರೆ ಅಲ್ವಾ, ಬರವಣಿಗೆ ಮತ್ತೆ ಹೇಗೆ ಕಲ್ತ್ರಿ? ಥ್ಯಾಂಕ್ಸ್ ಟು ಗೂಗಲ್. ನಾನು ಏನು ಹೇಳ್ತೀನೋ ಅದನ್ನು ಟೆಕ್ಸ್ಟ್ ಮಾಡೋದ್ರಿಂದ, ಸೊ ಆ ವಾಯ್ಸ್ ನೋಟಲ್ಲಿ ಏನು ಹೇಳ್ತೀನೋ ಅದು ಟೆಕ್ಸ್ಟ್ ಮಾಡೋದ್ರಿಂದ ಅದು ಲೆಟರ್ಸ್ ಬರುತ್ತಲ್ಲ, ದೆನ್ ಐ ಕ್ಯಾನ್ ಡೈರಿ ಬರೆಯೋದು ಅವಾಗ ಕಲ್ತೀನಿ. ಇವಾಗ ನಾನು 3 ಡೈರಿ ಬರೆದಿದ್ದೀನಿ, 3 ಡೈರಿನೂ ಇದೆ. ಡೈರಿಯಲ್ಲಿ ನಿಮ್ಮ ಎವ್ರಿಡೇ ಲೈಫ್ ಇದ್ರ ಬಗ್ಗೆ ಏನೇನು ಆಸೆ ಇದೆ, ಏನೇನು ಗೋಲ್ ಇದೆ, ಏನೇನು ಮಾಡಬೇಕು, ಇನ್ನೂ ಏನು ಪೆಂಡಿಂಗ್ ಇದೆ ಅದೆಲ್ಲ ಬರೆದಿದ್ದೀನಿ. ಏನು ಆಸೆ ಇದೆ, ಏನು ಗೋಲ್ ನಿಮ್ಮದು? ಗೋಲ್ ಏನಂದರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಆಸೆ ಅನ್ನೋದೇನು ದೊಡ್ಡದಾಗಿಲ್ಲ, ಒಂದೇ ಒಂದು ಆಸೆ ಇದೆ, ಸ್ವಂತ ಮನೆ ಒಂದು ಬೇಕು ಅನ್ನೋ ತುಂಬ ಆಸೆ ಇದೆ. ಚಿಕ್ಕದಾಗಿದ್ದು ಸ್ವಂತ ಮನೆ ಬೇಕು, ಅದೊಂದು ಆಸೆ ಇದೆ. ಅದನ್ನು ಡ್ರೀಮ್ ಫುಲ್ ಮಾಡ್ಕೊತೀನಿ. ಇವಾಗ ನಾನು ಅವಾರ್ಡ್ ಇಸ್ಕೊತೀನಿ ಅಂತ ಈ ವರ್ಷ ಬರೆದಿದ್ದೆ, ಅವಾರ್ಡ್ ಇಸ್ಕೊಂಡೆ. ಆಮೇಲೆ ಲೈಫ್ನ ಜರ್ನಿನ ಬಂದು ಗ್ರೋತ್ ಮಾಡ್ಕೊತೀನಿ, ಕರಿಯರ್ನ ಅಂತ ಅಂದ್ಕೊಂಡಿದ್ದೆ, ಅದನ್ನು ಬರೆದಿದ್ದೆ, ಅದು ಬರ್ತಾಯಿದೆ. ಸೊ ಡೈರಿ ನಾನು ಏನಕ್ಕೆ ಕೆಲವೊಬ್ರು ಅದನ್ನು ಅಭ್ಯಾಸ ಮಾಡ್ಕೋಬಾರ್ದು, ಅದು ಇದಾಗುತ್ತೆ ಅಂತ. ಡೈರಿ ಏನು ಹೇಳ್ತೀವೋ ಯೂನಿವರ್ಸ್ ಅದನ್ನು ಕೇಳಿಸ್ಕೊಂತ. ಸೊ ಅದಕ್ಕೋಸ್ಕರನೇ ನಾನು ಡೈರಿ ಬರೆಯೋಕ್ಕೆ ಸ್ಟಾರ್ಟ್ ಆಗಿದ್ದೇ ಆ ಇದರಿಂದನೇ. ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್? ನಮ್ಮಮ್ಮ. ಹೊಡೆದಾಡೋದು, ಗುದ್ದಾಡೋದು, ಜಗಳ, ಆರ್ಗ್ಯುಮೆಂಟ್ ಏನೇ ಆದರೂ ನಮ್ಮಮ್ಮ. ಫ್ರೆಂಡ್ ಇದ್ದಾರೆ, ಎಲ್ಲ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಫ್ರೆಂಡ್ಶಿಪ್ ಇದೆ. ಇವಾಗ ಫ್ರೆಂಡು ಇಲ್ಲ ಒಬ್ಬರು ಹೇಳಿದ್ನಲ್ಲ, ಅವ್ರನ್ನ ನಾನು ತುಂಬ ಮಿಸ್ ಮಾಡ್ತೀನಿ. ಕೆಲವೊಂದು ಸರ್ತಿ ಅದಕ್ಕೆ ನಾನು ಜ್ಯೋತಿ ಅಮ್ಮನ ಬರೋಕ್ಕೆ ಹೇಳಿದ್ದು, ಯಾಕಂದರೆ ಕೆಲವೊಂದೆಲ್ಲ ಅಪ್ಪ ಅಮ್ಮ ಹತ್ರ ಹೇಳ್ಕೊಳಕ್ಕಾಗಲಿಕ್ಕೆ ಏನೇ ಆಗಿರ್ಬೋದು. ಆದರೆ ಕೆಲವೊಂದು ಪೇರೆಂಟ್ಸ್ ಎಲ್ಲ ಏನಂದರೆ ಮಗ ಹೇಳ್ಕೋಬೋದು ಅಂತ ಎಲ್ಲ ಹೇಳ್ತಾರೆ, ನಮ್ಮಮ್ಮನೂ ಹೇಳ್ತಾರೆ. ಬಟ್ ಕೆಲವೊಂದೆಲ್ಲ ನನ್ನಲ್ಲೇ ಇರಬೇಕು ಅನ್ನೋದು ಆಸೆ ಜಾಸ್ತಿ. ಫ್ರೆಂಡ್ ಅಂದರೆ ಚೆನ್ನೈಯಲ್ಲಿ ಒಬ್ಬರಿದ್ದಾರೆ, ಕ್ಲೋಸೆಸ್ಟ್ ಫ್ರೆಂಡ್ ಅಂದರೆ ಅವರೇ. ಇವಾಗ ಅವ್ರ ಮನೇಲಿ ಎಲ್ಲರಿಗೂ ಗೊತ್ತಿದೆ, ಹೊಡೆದಾಡಿದ್ರು, ಜಗಳಕ್ಕೆ ಬಿದ್ದರು, ಗಿರ್ಜತಾನೆ ಜಗಳಕ್ಕೆ ಹೋಗ್ತಾ ಇರೋದು ನಿನ್ನ ಜೊತೆ, ಕರೆಕ್ಟು, ಇದನ್ನೇ ಹೇಳೋದು. ಇನ್ನೊಬ್ಬ ಫ್ರೆಂಡ್ ಬಂದು ಮ್ಯಾರೇಜ್ ಆಗಿದ್ದಾನೆ, ಅವನ ಹೆಸರು ಲೋಕೇಶ್ ಅಂತ. ಇನ್ನೊಂದು ಫ್ರೆಂಡ್ ಬಂದು ಕ್ಲೋಸೆಸ್ಟ್ ಅಂದರೆ ಡಾಕ್ಟರ್ ಕುಮಾರನ್, ಅವನು ಸ್ಪೆಷಲ್ ಏಬಲ್ಡ್ ಪರ್ಸನ್, ಬಟ್ ಈಸ್ ಸೈಕಾಲಜಿಸ್ಟ್, ಡಾಕ್ಟರ್ ಕಮ್ ರೈಟರ್, ಎಲ್ಲ ಆಲ್ ಗ್ರೌಂಡರ್ ಆ ಬಾಡಿ. ಅವನು ಬೈದಿರೋದಿರೋದೆ ಇಲ್ಲ, ಇವಾಗಲೂ ಹೊಡೆದಾಡ್ತೀವಿ, ಇವಾಗಲೂ ಗುದ್ದಾಡ್ತೀವಿ. ನೈಟ ಅಂದರೆ ಸಾಕು. ನಮ್ಮಮ್ಮ ಅವರಮ್ಮ ಹೇಳೋದೊಂದೇ, ಇಬ್ಬರು ಮೆಂಟ್ಲು, ಇಬ್ಬರು ಜಗಳ ಆದರೆ ಬೇರೆ ಮಾಡಬೇಡ್ರಿ ಅಂತ ಇಬ್ಬರನ್ನೂ ಬೈಯೋದು ಅವರಿಬ್ಬರು. ಹಾಗೇನೆ ನನಗೇನಕ್ಕೆ ಆ ಫ್ಯಾಮ್ಲಿ ಇಷ್ಟ ಅಂದರೆ, ಅವ್ರ ಫ್ಯಾಮ್ಲಿ ಅವ್ರ ಅಮ್ಮಗೇನು ನನ್ನ ಮಗ ಓದಿದ್ದಾನೆ, ಕೆಲವೊಂದು ಅಮ್ಮಂದು ಹಿಡಿದಿರುತ್ತಲ್ಲ, ನನ್ನ ಮಕ್ಕಳು ಓದಿದ್ದಾರೆ, ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಂತ. ಅದು ಅವ್ರ ಡ್ಯಾಡಿ ಆ ಥರ ಅಲ್ಲ, ಕೂಲ್ ಡ್ಯಾಡಿ. ನಾನು ಅವ್ರ ಡ್ಯಾಡಿಗೆ ಹೇಳಿಬಿಟ್ಟೆ, ನೋಡಿ ಅವ್ರ ಡ್ಯಾಡಿ ಎಷ್ಟಿಟ್ಟಾಗಿ ಕರೆದಿದ್ದು ಫಸ್ಟ್ ಟೈಮ್. ನನಗಿಷ್ಟ ಆದರೆ ನಾನು ಎಲ್ಲರೂ ಎಷ್ಟಿಟ್ಟಾಗಿ ಕರಿತೀನಿ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ, ಇಷ್ಟ ಆದರೆ ಎಷ್ಟಿಟ್ಟು ಕರಿತೀನಿ, ಇಲ್ಲಾಂದರೆ ಅಂಕಲ್ ಆಂಟಿ ಆ ಥರ ಕರಿತೀನಿ. ಅವ್ರ ಡ್ಯಾಡಿಗೆ ಹೇಳಿದೆ, ಅವನು ಜಗತ್ತಿಗೆ ಮಾತ್ರ ಡಾಕ್ಟ್ರು, ನನಗಲ್ಲ, ಜಗತ್ತಿಗೆ ಮಾತ್ರ ರೈಟ್ರು, ನನಗಲ್ಲ. ನಾವಿಬ್ಬರು ಬೆಸ್ಟ್ ಫ್ರೆಂಡ್. ನಾನು ಅವ್ನಿಗೆ ಹೋಗೋಬಾರೋ ಅಂತಲೇ ಇವಾಗಲೂ ಹೇಳೋದು. ಅವ್ನು ಮಾತ್ರ ನನ್ನ ಹುಡುಗನ ಥರ ಟ್ರೀಟ್ ಮಾಡ್ತಾನೆ, ಹುಡುಗಿ ಥರ ಟ್ರೀಟ್ ಮಾಡೋದೇ ಇಲ್ಲ. ನಾನು ಹೇಳೋದು, ಸ್ವಲ್ಪ ನಾನು ಹುಡುಗಿನೇ, ನನ್ನ ಗಮನಿಸಿದೆ, ಚೀಚಿ ನೀನು ಹುಡುಗಿಯಲ್ಲ ಬಾಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆ್ಯಸ್ ಎ ನಾರ್ಮಲ್ ಫ್ರೆಂಡ್ಸ್ ಹೇಗಿರ್ತಾರೋ ಅದೇ ಥರ ಇದೆ. ಸೊ ಇದುವರೆಗೂ ನೋಡಿದ್ರಲ್ಲ ಗಿರಿಜಾ ಅವರ ಕತೆ ಏನು ಎತ್ತ ಅಂಥೇಳಿ. ಅವರ ಕೆಲಸಗಳು ನಾವೆಲ್ಲರೂ ಈಗ ಕಣ್ಣಾರೆಯಾಗಿ ನೋಡಿದ್ದೀವಿ. ಆಕೆಗಿನ್ನೂ 28 ವರ್ಷ ಅಷ್ಟೇ. ಇನ್ನೇನು ಜುಲೈ 4ಕ್ಕೆ ಅವರ ಬರ್ತಡೇ. ಸೊ 29ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ದೇವರು ಇನ್ನಷ್ಟು ನಿಮಗೆ ಶಕ್ತಿ, ಸಾಮರ್ಥ್ಯ, ಹಾಗೆ ಆರ್ಡರ್ಸು ಎಲ್ಲ ಕೊಡಲಿ, ಆರೋಗ್ಯವನ್ನು ಕೊಡಲಿ, ನೆಮ್ಮದಿಯನ್ನು ಕೊಡಲಿ ಅಂಥೇಳಿ ನಾವು ಸಂಯುಕ್ತ ಕರ್ನಾಟಕ ಟೀಮು ನಿಮಗೆ ವಿಶ್ ಮಾಡ್ತಾ ಇದ್ದೀವಿ. ಸೊ
ವೀಕ್ಷಕರೇ, ಈ ಥರ ಯಾರಿಗೆ ಅಂಗವಿಕಲತೆ ಇರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಇವರ ಜೀವನ ಒಂದು ಪಾಠವಾಗಿ ತಗೊಳ್ಬೋದು ಅಂಥೇಳಿ ನಮಗೆ ಅನಿಸುತ್ತೆ. ಕೂತಲ್ಲಿ, ಯಾಕೆಂದರೆ ಎಷ್ಟೋ ಜನ ಕೂತ್ಕೊಂಡು ಎದ್ದೇಳಕ್ಕೆ ನಿಲ್ಲಕ್ಕೆ ಓಡಾಡೋಕ್ಕೆ ಆಗ್ತಾಯಿದ್ರು ಕೂಡ ಕೆಲಸ ಮಾಡ್ಕೊಳ್ಳಲ್ಲ ಅಂತ ಇರುವಾಗ ಇವರು 24/7 ಮಲಗದಲ್ಲೇ ತಮ್ಮ ಕೆಲಸವನ್ನು ಮಾಡ್ಕೊಳ್ತಾ ಈ ಥರ ಆರ್ಡರ್ಸ್ನೂ ಮಾಡ್ತಾ ಇದ್ದಾರೆ. ಸೊ ಇವರಿಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಯಾರಿಗೆಲ್ಲ ಈ ಕಲೆ ಎಲ್ಲ ಹ್ಯಾಂಡ್ಮೇಡೇ ಆಗಿರೋದ್ರಿಂದ ಬಾಳಿಕೆನೂ ಕೂಡ ಬರುತ್ತೆ. ನಿಮ್ಮ ಆರ್ಡರ್ಸ್ನ ಇವರಿಗೆ ತಲುಪಿಸಿ, ಇವರ ಲಿಂಕನ್ನು ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಇನ್ನಷ್ಟು ನಿಮಗೆ ಯಶಸ್ಸು ಸಿಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ. ಒಳ್ಳೆಯದಾಗಲಿ. ನಮಸ್ಕಾರ ವೀಕ್ಷಕರೇ.